ಸಮಸ್ಯೆ ಬಿಟ್ಟಾರ ಇಲ್ಲಿ ನಗರಸಭೆ ಆಡಳಿತ ಆಗಲಿ ಈ ಕ್ಷೇತ್ರದ ಶಾಸಕರಾಗಲಿ ಈ ಎಲ್ಲ ಬಿಟ್ಟಾರ ಬಿಟ್ಟು ಏನು ಮಾಡಿದ್ರೆ ಇವ್ರು ಚೈನ್ ಹೊಡ್ಯಾಕ ಹೋಗ್ಯಾರ ಕೇರಳಕ್ಕೆ. ನೀವು ಎಸಿ ರೂಮ್ನಾಗ ಕುಂತು ಮಾತಾಡ್ದಂಗಲ್ಲ, ನಾವು ಒಂದು ಸ್ವಲ್ಪ ಬೈಲಿಗೆ ಮಕ್ಕೊಂತೀವಿ, ಬೈಲಿಗೆ ಹೇಳ್ತೀವಿ. ಓಣ್ಯಾಗ ನಮ್ಮ ಎಸಿ ಮಂದಿ ಹೆಂಗೈತಿ, ಎಷ್ಟು ನಾವು ನೀಟ್ ಇರ್ಬೇಕು ಅನ್ನೋದು ಯಾರು ತಲೆಗೆ ಹಾಕ್ಯಣಗಲ್ಲ. ಮನೆ ಮುಂದೆಯೇ ನಿಂತಿರುವ ಚರಂಡಿ ನೀರು, ಸ್ನಾನಗೃಹ ಮಾಡಿಕೊಂಡಿರುವ ಎಮ್ಮೆ ಹಂದಿಗಳು, ಪುಟದೆದ್ದು ನೃತ್ಯ ಮಾಡುವ ಸೊಳ್ಳೆಗಳು, ಮೂಗು ಮುಚ್ಚಿಕೊಂಡು ಜೀವನ ನಡೆಸುತ್ತಿರುವ ದಲಿತ ಕಾಲೋನಿಯ ಜನತೆ. ಹೌದು ವೀಕ್ಷಕರೇ, ಕಳೆದ ಹಲವು ತಿಂಗಳಿಂದ ಇಳ್ಕಲ್ ನಗರದ ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲಿರುವಂತಹ ಭಾಗ್ಯ ಮಂದಿರ ದಲಿತ ಕಾಲೋನಿಯಲ್ಲಿ ಮನೆಯ ಮುಂದೆಯೇ ಚರಂಡಿ ನೀರು ಶೇಖರಣೆಯಾಗಿ ಜನರು ಗಬ್ಬು ವಾಸನೆಯಿಂದ ರೋಸಿ ಹೋಗುತ್ತಾರೆ. ಇತ್ತ ಪದೇ ಪದೇ ರೋಗಕ್ಕೆ ತುತ್ತಾಗ್ತಾ ಇರುವಂತಹ ಜನ ಹಲವಾರು ಬಾರಿ ನಗರಸಭೆಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಾರ್ಡಿನ ಸಮಸ್ಯೆ ಸಂತೋಷ್ ಐಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಲವು ಬಾರಿ ನಮ್ಮ ವಾರ್ಡಿನ ಸಮಸ್ಯೆಗೆ ಸ್ಪಂದಿಸುವಂತೆ ಮನವಿ ಮಾಡಿದರೂ ಯಾರೂ ಕೇಳೋರಿಲ್ಲ ಎಂದರು. ಸಮಸ್ಯೆ ಎದುರಿಸ್ತಾ ಇರುವಂತಹ ವಾರ್ಡಿನ ಜನತೆ ಜೊತೆ ಮಾತನಾಡಿದ ನಗರಸಭೆ ಕೂಡಲೇ ಸ್ಪಂದಿಸದಿದ್ದರೆ ನಗರಸಭೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ನೀಡಿದ್ದಾರೆ. 4 ತಿಂಗಳಾತ್ರಿ ಸರ್ ನೀರು ನಿಂತು 20 ಸಲ ಅರ್ಜಿ ಕೊಟ್ರು ಅವರು ಒಳ್ಳೆ ನೋಡೋಲ್ರು. ಎಲ್ಲರಿಗೂ ಹೇಳಿದೆ, ಯಾರು ನಮ್ಮ ಬಗ್ಗೆ ವಿಚಾರ ಮಾಡೋಲ್ರು. ಈ ಓಣ್ಯಾಗ ನಮ್ಮ ಎಸಿ ಮಂದಿ ಹೆಂಗೈತಿ, ಎಷ್ಟು ನಾವು ನೀಟ್ ಇರ್ಬೇಕು ಅನ್ನೋದು ಯಾರು ತಲೆಗೆ ಹಾಕ್ಯಣಗಲ್ಲ. ನನಗೆ ಕಾಡ್ಸೈತ್ರಿ. ನಮ್ಮ ಮನೆ ಸ್ವಂತ ಮನೆ ಐತೆ ಅಂದ್ರೆ ನಮ್ಗೆ ಉಪಯೋಗಿಲ್ಲ. ನಮ್ಗೆ ಎಲ್ಲಾರ ಬಾಡಿಗೆ ಹಿಡಿದು ಬಾಡಿಗೆ ಕೊಡೋನು ನಾವು ಇರ್ತೀವಿ. ಈ ಮನೆ ಬೇಕಾಗಿಲ್ಲ ನಮ್ಗೆ. ಇಷ್ಟು ಗಲೀಜಿನಾಗ ಕೂಳ್ ತಿನ್ನಕ ವಾಸನೆಗೆ ರಗಡಾಗತ್ತೆ ನಮ್ಗೆ. ಇಷ್ಟ ಐತೆ ನೋಡ್ರಿ ನಮ್ಮದು. ಸೊಳ್ಳೆ ಎಲ್ಲ ನಾವು ದವಾಖಾನಿಗೆ ಹೋಗೋದು ಬರೋದು. ನಮ್ಮ ಮಕ್ಕಳು ಚಂತನ ದುಡ್ದು ಚಂಜಿಗೆ ಬರ್ತಾರ್ರಿ, ನೆಮ್ಮದಿಲ್ಲ ನಮ್ಗೆ. ಇಷ್ಟ ಐತೆ ನಮ್ಗೆ. ಮುಂದೆ ನೀವು ಏನು ಪರಿಹಾರ ಕೊಡ್ತೀರಿ ಕೊಡ್ರಿ. ಕುಂದಿರ್ತೀರಿ ಅಲ್ಲೇ ಒಡಕ್ ಬಾಕಿಟ್ ಸುಣ್ಣ ಸಾರಿ ಇಟ್ಕಂದು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಹೋಗಿ ಕುಂದಿರ್ತೀರಿ ನಾವು. ಇದು ಕಣ್ಣು ತೆರಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ನಮ್ಗೆ? ಎಲ್ಲರಿಗೋಸ್ಕರ ನಾವು ಬಡ್ದಾಡ್ತೀವಿ, ನಮ್ಮ ಒಬ್ಬರಿಗೆ ಬಡ್ದಾಡ್ತೀವಿ ಏನ್ರಿ ಸರ್ ನಾವು? ಈ ತರ ತಮ್ಮ ಮನೆ ಮುಂದೆ ನಿಂತು ಸುಮ್ಮ ಇರ್ತಾರೇನ್ರಿ? ಒಂದಿಷ್ಟು ಮುಸುರಿ ನೀರು ಚೆಲ್ಲಿದ್ರೆ ಜಗಳಕ್ಕಾವು ಅಂತದು. ನಾವು ಇಡೀ 4 ತಿಂಗಳಾತು ಇಷ್ಟು ಸಮಸ್ಯೆ ನಾವು ಯಾಕೆ ಜೀವನ ಮಾಡ್ತೀವಿ ಅನ್ನೋದು ಅದು ಯಾರಿಗೂ ಹೇಳಂತ ಇದು ಅವಶ್ಯಕತೆ ಇಲ್ರಿ. ನಾವು ನಮ್ಮ ಬಗ್ಗೆ ನಾವೇ ವಿಚಾರ್ಕೊಳ್ಳೋದು ಅದನ್ನ. ಅದೇ ಇದೆಲ್ಲ ನೀರಿನ ಕೊಳಚೆ ನಿಂತಿರೋದ್ರಿಂದ ಇದ ಸಮಸ್ಯೆನ ನೋಡ್ರಿ. ಎಲ್ಲ ಮಕ್ಕಳು ಮನ್ಯಾಗ ಸಣ್ಣ ಸಣ್ಣ ಮಕ್ಕಳು ಇದಾವ. ನಾವು ವಯಸ್ಸಾದವ್ರು ಇದ್ದೀವಿ. ಮೊದಲೇ BP ಶುಗರ್ನೇರು ಒಟ್ಟು ಎಲ್ಲ ರೀತಿಯಿಂದ ಎಲ್ಲರ ಮನೆಗೂ ಎಲ್ಲರ ಅನಾನುಕೂಲ ಇರೋದ್ರಿಂದ ನಾವು ಈ ಕಟ್ಟಿ ಮೇಲೆ ಸಹಿತ ಕೂಡುದಿಲ್ರಿ. ಬರೇ ಎಷ್ಟೊತ್ತಿದ್ರು ಒಳಗ ಮಕ್ಳು ಕರ್ಕೊಂಡು ಒಳಗೆ ಕೂಡ್ತಿರ್ತೀವಿ. ಸ್ವಲ್ಪ ಇದನ್ನ ಕಣ್ತೆರ ನೋಡ್ತೀವಿ. ನೀವು ಎಸಿ ರೂಮ್ನಾಗ ಕುಂತು ಮಾತಾಡ್ದಂಗಲ್ಲ, ನಾವು ಒಂದು ಸ್ವಲ್ಪ ಬೈಲಿಗೆ ಮಕ್ಕೊಂತೀವಿ, ಬೈಲಿಗೆ ಹೇಳ್ತೀವಿ. ನಾವು ಎಸಿ ರೂಮ್ನಾಗ ಕುಂತು ಮಾತಾಡೋದು ಬೇಡ. ನಮ್ಮ ಮನೆ ಹತ್ರ ನಮ್ಮ ಏರಿಯಾದ ಹತ್ರ ಬಂದು ನೋಡಿ ನೀವು ಮಾತಾಡ್ರಿ. ತಪ್ಪಿದ್ರೆ ಬಿಟ್ಟು ಹೋಗ್ರಿ. ನಿಮ್ಮ ಮತ್ತೆ ಏನದು ಮಾಡೋದು ಏನು ಸಮಸ್ಯೆ ಇರ್ತದೆ ಅದಕ್ಕೆ ಪರಿಹಾರ ಕಾಣ್ರಿ. ಅದೇ ಇವು ಲೈಟ್ ಅಂತೂ ಹೋದ್ರಂದ್ರೆ ರಗಡ್ ಹೇಳಿ ಬಂದೀವ್ರಿ ನಾವು. ಇವು ಒಟ್ಟು ಬಲ್ಪ್ ಹಾಕಂಗಿಲ್ಲ ರೀ. ಬಲ್ಪ್ ಹಾಕಂಗಿಲ್ಲ. ಇಲ್ಲೊಬ್ರು ಮತ್ತು ಮುನ್ಸಿಪಾಲ್ಟಿಯವರು ಕೆಲಸ ಮಾಡೋರು ಕಾರ್ಮಿಕರ ಮನೆ ಕಟ್ಸಕತ್ತಾರ. ಅವ್ರ ಮುಖಾಂತರ ಹೇಳಿ ಮತ್ತು ಬಲ್ಪ್ ಹಾಕ್ಸಿವ್ರಿ ನಾವು. ಅವ್ರು ಇಲ್ಲ ನಮ್ಮ ಹತ್ರ ನಿಂತು ಮತ್ತೆ ಫೋನ್ ಮಾಡಿ ಆತ ಸಂತೋಷ ಹಾಕ್ಯಾರ. ಏನು ಅವ್ರ ಹೆಸರು ಏನ್ರಿ? ಚಂದ್ರು ಅವ್ರು ಹಾಕ್ಸಿದ್ರು ಬಿಡ್ರಿ. ಮತ್ತೆ ನಾವು ಹೋದ್ರಂದ್ರೆ ಏನು ಮುನ್ಸಿಪಾಲ್ಟಿ ಕಣ್ಣೆ ತೆಗಂಗಿಲ್ಲ. ಅವರು ರಗಡ್ ಸರಿ ಹೋಗಿ ಬಂದಾರ್ರಿ ಮಕ್ಕಳು. ಸುಮಾರು 2 ವರ್ಷಲಿಂತ ನಮ್ಮ ಭಾಗ್ಯ ಮಂದಿರ 25ನೇ ಡಿವಿಷನ್ದಾಗ ಇದು ಎಸಿ ಕಾಲೋನಿ ಹೇಳ್ಬೇಕಂದ್ರೆ ಸ್ಪೆಷಲ್ ಇದ್ದಂಥ ಫಸ್ಟಿಗೆ ನಮ್ಮ ಗ್ರಾಂಟ್ ಇದ್ದದ್ದು ಕ್ಯಾನ್ಸಲ್ ಮಾಡಿದ್ರು. ಇದು ಹೆಂಗಪ್ಪ ಅಂದ್ರೆ ಈ ಕೊಳಚೆ ನೋಡಿದ್ರೆ 2 ವರ್ಷಲಿಂದ ಪಾಪ ಈ ಏರಿಯಾದಾರ ಈ ಆಜು ಬಾಜು ಎಲ್ಲರೂ ಇದು ಅನುಭವಿಸ್ದವ್ರಿಗೆ ಹೊರ್ತಿದ್ದು ಎಷ್ಟು ದುರಾಡಳಿತ ಐತೆ ಅನ್ನೋದು. ನಾವು ನಗರಸಭೆಗೆ ಎಷ್ಟೋ ಬಾರಿ ಹೇಳಿದ್ದೀನಿ, ನಾ ಕಮಿಷನರ್ಗೆ ಹೇಳಿದ್ದೀನಿ. ಸ್ವತಃ ನಮ್ಮ ಏರಿಯಾ ಉಳ್ರು ಹೋಗಿ ಮನವಿ ಪತ್ರ ಕೊಟ್ಟರು, ಮನವಿ ಪತ್ರ ತೊಳಗಿಲ್ಲ ಅವರು ಒಂದು ಸೀಟ್ ಲೈಟ್ ಹೋಗೈತಿ ಈ ರೋಡಿಗೆ ಅಂದ್ರೆ ಹಾಕವಲ್ರು. ಇದ್ರಲಿಂತ ಎಷ್ಟು ತೊಂದರೆ ಐತೆ ಅನ್ನೋದು ಕಮಿಷನರಿಗೆ ಗೊತ್ತಿಲ್ಲ. ಯಾರು ಒಬ್ಬ ಅಧಿಕಾರಿ ಆಗಲಿ ಯಾರಾಗಲಿ ಒಬ್ಬ ರಾಜಕಾರಣ ಆಗಲಿ ಬಂದಿಲ್ಲ ಒಳ್ಳೆ ಕೂಡ ನೋಡವಲ್ರು. ಅದಕ್ಕಾಗಿ ಇದ್ರಲಿಂದ ಭಾಳ ಸಮಸ್ಯೆ ಆಗೈತಿ. ನಮಗೆ ಅಡ್ಡಾಡಿ ಮಿಕ್ಬಿಟ್ಟೈತಿ. ಹಿಂಗಾಗಿ ನಾವು ನಿಮ್ಮ ಪತ್ರಿಕೆ ಮಾಧ್ಯಮ ದೃಶ್ಯದ ಮೂಲಕ ನೀವು ಅವರಿಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು. ನಮ್ಮ ಓಣಿ ಸಮಸ್ಯೆ ಎಷ್ಟೈತಪ್ಪ ಅಂತಂದ್ರೆ ಈ ಸುತ್ತಮುತ್ತ ಎಲ್ಲ ಗಲ್ಲಿ ಐತಿ. ಯಾಕಂದ್ರೆ ಇಲ್ಲೆಲ್ಲರೂ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋಂಥ ವ್ಯಕ್ತಿಗಳು ಇಲ್ಲೆಲ್ಲರೂ ಎಲ್ಲ ಕೂಲಿ ಕಾರ್ಮಿಕರು ಅದ್ರ. ಇವ್ರಿಗೆ ಬಂದು ಕೆಲಸ ಮಾಡಿ ಬಂದು ಮಲ್ಕೋಬೇಕಂದ್ರೆ ಒಂದು ಅರ್ಧ ತಾಸು ನೆಮ್ಮದಿ ಇಲ್ಲ ಈ ಏರಿಯಾದಲ್ಲಿ. ಅಂಥ ಒಂದು ಪರಿಸ್ಥಿತಿ ಬಂದೈತೆ. ಅದಕ್ಕಾಗಿ ನಮ್ಮ ಏರಿಯಾ ಮೂಲಕ ತಮಗೆ ವಿನಂತಿ ಮಾಡ್ಕೊತೀನಿ, ಇದು ನೀವು ಯಾವ ಟೈಪ್ ನೀವು ಮೀಡಿಯಾದವ್ರು ಇದು ಮಾಡ್ತೀರಿ ಏನೋ, ನಮ್ಗೆ ಆದಷ್ಟು ಬೇಗ
ಈ ಕೆಲಸ ಮಾಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಯಾಕಪ್ಪ ನಿಮಗೆ ಹೇಳಾಗ್ತೀರ ಅಂದ್ರೆ ನಾವು ಏರಿಯಾದವ್ರಾತು ನಮ್ಮ ಯುವಕರಾತು ನಾನಾತು ಎಲ್ಲರೂ ಪ್ರತಿ ಬಾರಿ ಒಂದು 7-8 ಸಲ ನಗರಸಭೆಗೆ ವಿಸಿಟ್ ಕೊಟ್ಟೀನಿ ಮತ್ತು ಮನೆ ಪತ್ರ ಒಯ್ದು ಕೊಟ್ಟರು ತೊಗೊಳ್ಳೋ ಸ್ಥಿತಿ ಒಳಗೆ ಅವರಿಲ್ಲ. ಇವರು ಕೆಲಸ ಮಾಡೋವಲ್ರು ಏನಿಲ್ಲ. ನಮ್ಮ ಏರಿಯಾ ಎಲ್ಲ ಜನರಿಗೆ ಈ ಥರ ಸಮಸ್ಯೆ ಆಗುತ್ತೈತಿ. ಅದಕ್ಕೆ ದಯವಿಟ್ಟು ಈ ಕೆಲಸ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀರಿ. ಅದೇ ರೀತಿ ಇದು ಹೆಂಗೈತಪ್ಪ ಅಂದ್ರೆ ಈ ಊರನ್ನ ಸಮಸ್ಯೆ ಬಿಟ್ಟಾರ, ಇಲ್ಲಿ ನಗರಸಭೆ ಆಡಳಿತ ಆಗಲಿ ಈ ಕ್ಷೇತ್ರದ ಶಾಸಕರಾಗಲಿ ಈ ಎಲ್ಲ ಬಿಟ್ಟಾರ. ಏನು ಮಾಡಿದ್ರೆ ಇವ್ರು ಚೈನ್ ಹೊಡ್ಯಾಕೆ ಹೋಗ್ಯಾರ ಕೇರಳಕ್ಕೆ. ಯಾಕಂದ್ರೆ ಶುದ್ಧಾಗಿ ಇಲ್ಲಿ ಕುಡಿಯೋ ನೀರು ಕೊಡೋಕೆ ಸಮಸ್ಯೆ ಆಗುತ್ತೆ. ಅವ್ರಿಗೆ ಒಂದು ನೀರು ಕೊಡೋದಾಗವಲ್ದು, ಇಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡೋದಾಗವಲ್ದು. ಇವ್ರು ಹೋಗಿ ಅಲ್ಲಿ ಏನು ಅಧ್ಯಯನ ಮಾಡ್ತಾರೆ, ಇವ್ರು ಏನು ಅಧ್ಯಯನ ಮಾಡ್ತಾರೆ ಅನ್ನೋದು ನಮ್ಗೊಂದು ಕ್ವಶನ್. ಯಾಕಪ್ಪ ಅಂದ್ರೆ ನಮ್ಮೂರೇ ನಮ್ಮ ನಗರಸಭೆನೇ ನಮ್ಮ ಏರಿಯಾನ ಸುದ್ದಿಲ್ಲ ನಿಂದಾಗ ಇನ್ನೊಂದು ಊರಿಗೆ ಹೋಗಿ ಏನು ಮಾಡೋದ್ರಾಗದ್ರ 2.5 ವರ್ಷ ಆಯ್ತು ಇವ್ರು ಬಂದು ಅಧಿಕಾರಕ್ಕೆ. 2.5 ವರ್ಷಲಿಂತ ಇವರು ಪ್ರಮಾಣ ಶಿರವಾಗಿ ಹೇಳನ್ನು 25ನೇ ಡಿವಿಷನ್ಗೆ ಒಂದು ಪುಟ್ಟಿ ಮಣ್ಣು ಕೊಟ್ಟಿಲ್ಲ. ಇಂಥ ಇದು ಒಂದ ನಿದರ್ಶನ ಅಲ್ಲ, ಇಂಥ ನೂರಾರ್ದವು ನನ್ನ ಏರಿಯಾದಲ್ಲಿ ಒಟ್ಟ ಯಾರು ಅಧಿಕಾರಿಗಳಾಯ್ತು ಆಡಳಿತ ಮಂಡಳಿಗಳಾಯ್ತು ನಮ್ಮ ಮಾತನ್ನು ಯಾರೂ ಕಿವಿಗೆ ಹಾಕೊಳ್ಳವಲ್ರಿ. ಹಿಂಗಾಗಿ ಬೇಸದ್ದು ನಮ್ಮ ಜನ ಇವೊಂದು ನಿಮ್ಮ ಮೂಲಕ 1 ವಾರ ಗಡುವು ಕೊಡ್ತೀರಿ, ಅಷ್ಟನ್ನತ್ತಿಗೆ ಇದು ಪರಿಹಾರ ಕೊಟ್ಟರು ಸರಿ ಆಯ್ತು. ಇಲ್ಲ ಬರೋ ದಿನಗಳ 1 ವಾರ ನಂತರ ನಾವು ನಗರಸಭೆ ಮುತ್ತಿಗೆ ಹಾಕ್ತೀವಿ. ಕಾಂಗ್ರೆಸ್ಸು BJP ಅನ್ನೋಕ್ಕಿಂತ ಬದಲು ಇವ್ರಿಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಇವ್ರ ಜನರ ಗೋಳನ್ನು ನೋಡೋಕೆ ಬರಗೇ ಇಲ್ಲ ಇವರು. ಯಾಕಂದ್ರೆ ಆಫೀಸ್ದಾಗ ಕುಂತು ಅಲ್ಲೇ ಆಡಳಿತ ಮಾಡೋರು ಇಂಥ ಎಲ್ಲ ಕೊಳಚಿ ಪ್ರದೇಶದಾಗ ಬಂದು ನೋಡಬೇಕು. ನೋಡ್ಕೊಂಡು ಇದೇನು ವಾಸ್ತುಸ್ಥಿತಿ ನೋಡಿ ಹೇಳಿ. ನಾವು ಸುಳ್ಳಪಳ ಆರೋಪ ಮಾಡ್ತಾ ಇಲ್ಲ, ನಾವೇನು ಇವತ್ತಿಂದ ಹೇಳಾಗಿದ್ದಿಲ್ಲ. ನಾವು ಸುಮಾರು 5-6 ತಿಂಗಳಿಂದ ಮನವಿ ಪತ್ರ ಮತ್ತು ಕಮಿಷನರಿಗೆ ಫೋನ್ ಹಚ್ಚಿದ್ರು ಎತ್ತೋದಿಲ್ಲ. ಕಮಿಷನರ್ ನಗರಸಭೆದಾಗ ಹೋದ್ರೆ ಅಧ್ಯಕ್ಷರು ಸಿಗಲ್ಲ, ಯಾರು ಅಧಿಕಾರಿಗಳು ಇರೋದಿಲ್ಲ. ಅಂದ್ರೆ ನಾವು ಸಮಸ್ಯೆ ಯಾರು ಮುಂದೆ ಹೇಳ್ಕೋಬೇಕು? ಸಮಸ್ಯೆಗೆ ಮತ್ತು ಪರಿಹಾರ ಆಗಲಿಲ್ಲ ಅಂದ್ರೆ ನಾವು ನಿಮ್ಮ ಮೂಲಕ ಹೇಳ್ತೀನಿ 1 ವಾರ ಗಡುವು ಕೊಡ್ತೀವಿ. ನಾವೆಲ್ಲ ನಮ್ಮ ಓಣಿಯ ಎಲ್ಲ ನಾವು ಎಲ್ಲ ನಾಗರಿಕರ ಜೋಡಿ ಹಿರಿಯರ ಜೋಡಿ ಎಲ್ಲರ ಜೋಡಿ ಮಾತಾಡಿ 1 ವಾರದಾಗ ಇದು ಸಮಸ್ಯೆ ಬಗೆಯಿರಲಿಲ್ಲ ಅಂದ್ರೆ ನಾವು ನಗರಸಭೆ ಮುತ್ತಿಗೆ ಹಾಕ್ತೀರಿ. ಮತ್ತು ಮುಂದೆ ಬರುವ ದಿನಗಳಲ್ಲಿ ಅವ್ರೇನು ಉತ್ತರ ಕೊಡ್ತಾರೆ ಕೊಳ್ಳಿ ಅಧಿಕಾರಿಗಳು ಬಂದು ತುರಂತ ಆಗಿದ್ದು ಪರಿಶೀಲನೆ ಮಾಡಿ ಈ ಕಾಮಗಾರಿಯನ್ನು ನಮ್ಗೆ ಪೂರ್ಣಗೊಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡೋದು. ನಾವೊಂದು 2-3 ತಿಂಗಳು ಆಯ್ತು ಮುನ್ಸಿಪಾಲಿಟಿ ಹೋಗತ್ತ. ಅಲ್ಲಿ ಹೇಳಿದ್ರಾಗ ಈ ಥರ ಫೋಟೋ ಗಿಟ್ ಎಲ್ಲ ತೋರಿಸಿದ್ದೆ, ನಾನು ವಿಡಿಯೋ ತೋರಿಸಿದ್ವಿ, ಫೋಟೋ ಎಲ್ಲ ತೋರಿಸಿದ್ವಿ. ಈ ಥರ ಹಿಂಗೆ ಭಾಳ ಸಮಸ್ಯೆ ಆಗೈತ್ರಿ, ಮನ್ಯಾಗ ಹೆಣ್ಮಕ್ಳು ಇರ್ತಾರೆ, ಭಾಳ ಸಮಸ್ಯೆ ಆಗೈತಿ ನೋಡ್ರಿ ಎಲ್ಲ ಬಂದು ನೀವು ಮಾಡ್ರಿ ಅಂತಂದ್ರು. ಅವ್ರು ಏನಂತಾರೆ ಫೋನ್ ಮಾಡಿದ್ರು ಕಳಿಸ್ತೀವಿ ಅಂತಾರೆ. ಅವ್ರು ಕಳ್ಸಂಗೇ ಇಲ್ಲ, ಯಾರು ಕಳ್ಸಂಗೇ ಇಲ್ಲ. ಆಯ್ತು ಬಂದು ಒಂದು 2-3 ಸಲ ಕೊಟ್ಟಿದ್ರಿ. ಅರ್ಜಿ ಇಸ್ಕೊಂಡಿಲ್ಲ. ಫಸ್ಟಿಗೆ ಅರ್ಜಿ ನೀವು ನಿಮ್ಮ ಇಷ್ಟ ಅಂತಂದ್ರೆ ಅಲ್ಲಿ ಹೋದಾಗ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅವ್ರು ಸರ್, ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಆಯ್ತು ನೀವು ಹೋಗ್ರಿ ಅವಾಗ ಕಳಿಸ್ತೀವಿ ಇವಾಗ ಕಳಿಸ್ತೀವಿ ಅಂತಾರೆ, ಒಟ್ಟ ಬರಂಗೂ ಇಲ್ಲ ರೀ. ನಾನು ಒಂದು 2-3 ಸಲ ಹೋಗಿನ್ರಲ್ಲ, ನಾವಿದ್ದು ನಮ್ಮ ಫ್ರೆಂಡ್ ಆಯ್ತೆಲ್ಲ ಹೋಗಿವಿ. ಮತ್ತು ಮೇಲೆ ಇಂಜಿನಿಯರ್ ಇದ್ರು, ಅಲ್ಲಿ ಹೋಗಿದ್ವಿ ಇಂಜಿನಿಯರಿಗೆ, ಅವ್ರಿಗೆ ಭೇಟಿಯಾಗಿ ಬಂದ್ವಿ. ಅವರು ಸರಿ ಆಯ್ತಪ್ಪ ಈ ನಂಬರ್ ತೋರಿ ಫೋನ್ ಹಚ್ಚಿರಿ ನಾವು ಬರ್ತೀವಿ ಅಂತಂದ್ರೆ ಅವ್ರಿಗೆ ಕೂಡ ಫೋನ್ ಮಾಡಿದ್ರು, ಅವ್ರಿಗೂ ರೆಸ್ಪಾನ್ಸ್ ಮಾಡಲಿಲ್ಲ. ಹಿಂಗಾಗಿ ನಮ್ಗೆ ಸಾಕಾಗಿ ನಾನು ಅಲ್ಲಿ ಮುನ್ಸಿಪಾಲಿಟಿ ಹೋಗ್ಲಿಲ್ಲ ಸರ್, ಬಿಟ್ಬಿಟ್ಟು ನಾನು ಒಂದು 4 ಸಲ ಹೋದೆ. ನಾನು ಅಲ್ಲಿ ಹೋದ್ರೆ ಏನು ಪ್ರಯೋಜನ ಐತೆ ಬಿಡ ಅಂತ ಕೈ ಬಿಟ್ಬಿಟ್ಟು ನಾವು ಹೋಗೋದು ಬ್ಯಾಗ್ ಬಿಡ ಅಂತ. ಆಮೇಲೆ ಲಾಸ್ಟಿಗೆ ಬರ್ತಾರೆ ಎಲೆಕ್ಷನ್ ಇದ್ದಾಗ ಬಂದಾಗ ಏನೈತೆ ತೋರ್ಸಕ್ಕೆ ಬರ್ತಂತ ಅವಾಗ ಮಾತಾಡ್ದಾಯ್ತಂತ ನಾವು ಸುಮ್ಮನೆ ಸರ್. ನಾವು ಮುನ್ಸಿಪಾಲಿಟಿ ಒಂದು 4 ಸಲ ಹೋಗಿದ್ವಿ ರೀ ಅಣ್ಣ. ನಾನು ನಮ್ಮ ಫ್ರೆಂಡು ಎಲ್ಲ ಒಳಚಂಡಿ ಎಲ್ಲ ಫುಲ್ಲು ನೀರು ಬಂದು ಗಲೀಜು ನೀರು, ಮತ್ತು ಅಲ್ಲಿ ಬಟ್ಟೆ ಒಯ್ಯೋದು ಅದು ನೀರು ಇದು ನೀರು ಬಂದು ಭಾಳ ನಿಂದಿರ್ತೈತಿ ರೀ. ಸೊಳ್ಳೆ ಅಂದ್ರೆ ಚಿಕ್ಕಾಪಟ್ಟಿ ಕಡಿತಾರೆ ಅಣ್ಣ ಇಲ್ಲಿ. ಅವ್ರ ಪಾಪ ಹೆಣ್ಮಗಳು ಹೇಳಿ ಮಿಕ್ಕಿ ಹೋತ್ರಿ. ನಾವು ಹೋಗಿ ಇಂಜಿನಿಯರ್ ಕೇಳ್ತೀವಿ, ಇಂಜಿನಿಯರ್ ಏನು ಸೊಲ್ಯೂಷನ್ ಐತಪ್ಪ ಅಂತ ನಮ್ಗೆ ಕೇಳ್ತಾನೆ ರೀ. ಒಳ್ಳೆ ಏನು ಹೆಂಗೆ ಹೋದ್ರೆ ಸಮಸ್ಯೆ ಆಗತ್ತಪ್ಪ ಬಗೆರ್ತೈತೆ ಅಂದ್ರೆ ಬಂದು ನೀವು ವಿಸಿಟ್ ಮಾಡ್ಬೇಕ್ರಿ. ಮೊದಲಲ್ಲಿ ಜಾಗ ವಿಸಿಟ್ ಮಾಡಿರಿ, ನೋಡಿರಿ ಹೆಂಗಾಗುತ್ತೆ, ಎಕಡೆ ಹೋದ್ರೆ ಸಮಸ್ಯೆ ಬಗೆರ್ತೈತಿ ನೋಡಂತಂದ್ರೆ ಅಲ್ಲಿ ನಿಮ್ಗೆ ಕೇಳತ್ತೀನಲ್ಲ ನೀವು ಹೇಳ್ರಿ ಮೊದ್ಲ ಹೆಂಗೆ ಸಮಸ್ಯೆ ಬಗೆರ್ತೈತಿ ಅಂತಂದ್ರೆ ಅವು ಇಂಜಿನಿಯರ್ ಬರೀತಾರೆ ಇಲ್ರಿ. ಮುನ್ಸಿಪಾಲಿಟಿಗೆ ಹೋಗಿ ಅರ್ಜಿ ಕೊಟ್ಟು ಅವಾಗ ಕಳಿಸ್ತೀನಪ್ಪ ಅಂತ ಒಬ್ರು ಕಳ್ಸ್ಯಾರ ಇಲ್ಲಿ. ಅವ ಬಂದು ಮುಂದೆ ಹೋಗಿ ಅಲ್ಲಿ ಸ್ವಲ್ಪ ತೋಡ್ದಂಗೆ ಮಾಡಿ ಹೋಗ್ಬಿಟ್ರು, ಏನಕ್ಕೆ ಆಗಲ್ಲ ನನ್ನ ಕೈಲಿ ಇದನ್ನ ಅಂತೇಳಿ ಒಳ್ಳೆ ಹೋಗಿ ಇದು ಕೊಟ್ರಪ್ಪ ಕಳ್ಸಿದ್ನಪ್ಪ ಅಂತಾರೆ. ಮತ್ತೆ ಒಳ್ಳೆ ಇದಕ್ಕೆ ಏನೋ ರೆಸ್ಪಾನ್ಸ್ ಇಲ್ಲ ಏನಿಲ್ಲ ರೀ. ಇಷ್ಟ ಬಿಟ್ಬಿಟ್ಟಾರೆ. ಅವ್ರೇನು ಭಾಳ ತಲೆನೇ ಕೆಡ್ಸೋಲ್ರಿ. ಈಗ ಲಾಸ್ಟ್ ಮಿಕ್ಕಿದ್ರಿ ಅವ್ರೇನು ಕಳಿಸ್ಲಿಕ್ಕಂದ್ರೆ ಸೀದಾ ಮುನ್ಸಿಪಾಲಿಟಿ ಹೋಗಿ ನಾವು ಮುತ್ತಿಗೆ ಹಾಕ್ತೀವಿ ರೀ. ಮತ್ತು ಮುತ್ತಿಗೆ ಹಾಕಿ ಸೀದಾ ಧರಣಿ ಕುಂದಿರ್ತೀವಿ ರೀ. ಇದು ಮುಗಿಯತನ ಧರಣಿ ಕುಂದಿರ್ತೀವಿ ನಾವು. ಇದೆಲ್ಲ ರೋಡ್ ಆಗಬೇಕು, ರೋಡ್ ಮಾಡ್ಸಬೇಕು ರೀ. ರೋಡ್ ಆಗತ್ತನ ಇದು ಏನು ಸಮಸ್ಯೆ ಬಗೆರಕ್ಕಾಗಲ್ಲ. ಇದು ನೀರು ಮುಂದೆ ಹೋಗೋಕ್ಕೂ ಜಾಗ ಇಲ್ಲ, ಇಲ್ಲಿಗೆ ಹೋಗೋಕೆ ಜಾಗ ಇಲ್ಲ, ಇಲ್ಲಿ ಜಾಗ ಇಲ್ಲ. ಇದಕ್ಕೊಂದು ರೋಡ್ ಆಗ್ಬೇಕ್ರಿ, ರೋಡ್ ಮಾಡಿಸ್ಬೇಕ್ರಿ. ರೋಡ್ ಮಾಡಿಸ್ಲಿಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ತೋರಿಸ್ಬೇಕಂತೇಳಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.